ನೋಡ್ರಿಯಪ್ಪ, ನನಗೊಂದ ಒಂದ್ ಆಸೆ ಐತ್ರಿ. 10 ಮಕ್ಕಳು ಹಡಿಬೇಕು ಅಂತ. 1ನೇ ಕ್ಲಾಸಿಂದ ಹಿಡ್ದು 10ನೇ ಕ್ಲಾಸಿನ ತನಕ ಎಲ್ಲಾ ತರಗತಿ ಒಳಗೂ ನನ್ನೊಂದು ಮಗು ಇರ್ಬೇಕು ಅಂತ. 8 ವರ್ಷ ಆಗೈತ್ರಿ ಮದುವೆ ಆಗಿ, ಒಂದೇ ಒಂದು ಮಗು ಐತ್ರಿ. ನನ್ನ ಗಂಡನ ಅದನ್ರಿ ಕಿತ್ ಹೋದವ ಊರಿಗೆ ಬರ್ತಾನ, ನೀರಿಗೆ ಬರಂಗಿಲ್ಲ ಅಂತಾನ, ಹಿಟ್ಟು ರೂಪತಾನ, ಇಡ್ಲಿನ ಮಾಡಂಗಿಲ್ಲ ಅಂತಾನ. ಮೊನ್ನೆ ಏನಾದ್ ಗೊತ್ತೇನ್ರಿ ಮಾರಯ್ಯ, ನನ್ನ ಫೋಟೋನ ಫೇಸ್ಬುಕ್ ಹಾಕು ಅಂತಂದ್ರ ಎಲೆಕ್ಸಿಗೆ ಹಾಕ್ಬಿಟ್ಟಾನ. ಹೆಂಗ ಮಾಡ್ದ ನೋಡ್ರಿ ನನ್ನ ಗಂಡ. ಈಗ ಬರ್ತಾನ, ನೀವ ನೋಡ್ರಿ ಅವ್ನ ಕರ್ಮನ್. ಸರ ನಮಸ್ಕಾರ ರೀ ಸರ. ಸರ ಈ ಸಂಸಾರ ಅಂದ್ರೆ ಏನ್ ಗೊತ್ತ್ರಿ ಸರ? ನಮಗ ನಾವ ಕೈ ಕಾಲಿಗೆ ಹಗ್ಗ ಕಟ್ಕೊಂಡು ಸಮುದ್ರಕ್ಕೆ ಹಾರದ ಸಂಸಾರ. ಅಲ್ಲೂ ಹೇಳಕ್ಕಾಗಲ್ಲ, ಇಲ್ಲೂ ಹೇಳಕ್ಕಾಗಲ್ಲ. ಆಕ್ಚುಲಿ ನಿಮ್ಗೊಂದು ಗೊತ್ತಿರ್ಬೇಕು ಸರ್, ಈ ಭೂಗ್ರಹ ಇದೆಯಲ್ಲ, ಗಂಡು ಸುರಿದ್ರು ಸರ್, ಇದು ಆಕ್ಚುಲಿ ಹೆಣ್ಮಕ್ಳು ಸುಮ್ಮ ಗಾಳಿಗೆ ಹಿಂಗ್ ತೇಲಾಡ್ತಿದ್ರು. ಇರ್ಲಿ ಪಾಪ ಅಂತೇಳಿ ಕರೆದು ಒಂಚೂರು ಜಾಗ ಕೊಟ್ವಿ ಅಷ್ಟೇ. ಅದೇನೇ ಹೇಳ್ತಾರಲ್ಲ ಗಾದೆ ಮಾತು, ಮುಟ್ಲಿಲ್ಲ ಮಾಡ್ಲಿಲ್ಲ ಅದು ಏನೋ ಬಂದು ಹಣಿ ಬಡಿತ ಅನ್ನಂಗ ಎಲ್ಲ ಹೆಣ್ಮಕ್ಳದ ಸರ್. ಗಂಡ್ಮಕ್ಳದ ಏನು ನಡೆಯಲ್ಲ. ಈ ಹೆಣ್ಮಕ್ಳ ಬುದ್ಧಿನ ಇಷ್ಟು. ಲೇ ಈಕಿನ ಹೇಳ ಇವನ ಮಗ ತಕೊಂಡು ಪೌಡರ್ ಹಾಕೊಂಡು ಯಾ ನಾಯಿ ಕಾಯಕತ್ತಿದ್ದಿ? ನಿನಗ ಕಾಯಕತ್ತಿದ್ನ್ಯಾ? ನೋಡಿದ್ರ ಹಮಾರ ಬಿಲ್ಲಿ ಹಮ್ಕೋ ಮ್ಯಾವ್ ಮ್ಯಾವ್. ಮ್ಯಾವ್ ಮ್ಯಾವ್ ಅಲ್ಲ, ಬಾವು ಬಾವು. ಎಲ್ಲಿಗೆ ಹೋಗಿದ್ದೆ? ಸುಡುಗಾಡಿಗೆ ಹೋಗಿದ್ದೆ. ಮತ್ತ್ಯಾಕ ಬಂದಿ? ಒಬ್ನಾದ್ನೆಲ್ಲ ನಿನ್ನ ಕರ್ಕೊಂಡು ಹೋಗೋಣಂತ ಬಂದೆ. ಏಯ್ ನಿನ್ನ ಕುರಿ ಲೋನ್ ಕೇಳಕ ಬ್ಯಾಂಕಿಗೆ ಹೋಗಿದ್ದೆ. ಏನಂದ್ರು? ಕುರಿ ಬಗ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದ್ರು. ಹಾ, ನಾನು ವಾರದಾಗ 1-3 ಸಲ ತಿಂತೇನ್ರಿ ಸರ್ ಅಂದೆ. ನೆಟ್ಟಿಗೆ ಸೆಗಣಿ ಹಚ್ಚವಾಡಿ ಕಳಿಸಿದ್ರು. ಅದೇ ಟೆನ್ಷನ್ ಮನಿ ಬಂದ್ ನೋಡು. ಟೆನ್ಷನ್ ಯಾಕೆ ಮಾಡ್ಕೊಂತೀವ ಮಾರಾಯ? ಕೂಲ್ ಮಾಡಕ ನಾ ಇಲ್ಲೇನೋ? ಬೇಡ, ಯಾಕ? ಕುದುರೆ ಜ್ವರ ಅದಾವು. ಅದಲ್ಲ ಮಾರಾಯ, ಮನಿ ಒಳಗ ನೀನು ನಾನು ಇಬ್ರ ಅದೀವಿ. ಇನ್ನೊಂದ್ 4 ಜನ ಕರೀಲನ? ಏನಾರ ಬಂದೈತ ನಿನ್ಗ? ಹೇಳಿದ್ದದಲ್ಲ, ನಾವ್ ಏಕಾಂತದೊಳಗಿದ್ದು ಎಷ್ಟು ದಿನ ಆತು? ಅದಕ್ಕ ಇದ ನೋಡ್ರಿ ನನ್ನ ಹಣೆ ಬರ. ಲೇ ಯವ್ವಾ, ಎಲ್ಲದನ ನನ್ನ ಗಂಡ? ಎಲ್ಲದನ ನನ್ನ ಮಗ? ಮಗ ಬಹುದೂರ್ ಗಂಡ ಕಂಠೀರವ ಎಲ್ಲದನ ರೀ? ಅವ ಟ್ಯೂಷನ್ಗೆ ಹೋಗ್ಯಾನ, ಬರಾಕ್ ಲೇಟ್ ಆಕತಿ. ರಿಯಾ ಯಾನ್ ರಿಯಾ? ಏನ್ ಈಗ ಎಲ್ಲಿ ಅನ್ನಕ ಅದೇನು ಹೇಳು ರೀ? ಅದು ಅದು ರೀ, ಅದು ಓ ಅದ ಹೊಸ ಬಾತ್ರೂಮ್ ಕಟ್ಸ ನೋಡ್ ಹೋಗ. ಅದಲ್ಲ, ನನ್ನ ಮಗನಿಗೆ ಒಬ್ಬ ತಂಗ್ಯರ ತಮ್ಮರ ಬೇಕಂತ. ಕೊಡ್ಸು, ನನ್ನೇ ಕೇಳ್ತಿ ಅದಕ್ಕ? ಅದೇನು ಜಾತ್ರೆಗಿನ ಗೊಂಬೆನ ಕೊಡ್ಸಾಕ? ಅವನಿಗೆ ಕೂತ್ ಬೇಕು. ಈಗಿರೋದು ಸಾಕು. ಹಿಂಗ್ಯಾಕ ನನ್ನ ದೂರ ತಳ್ತೀರಿ? ಏನ್ರಿ? ಪ್ಲೀಸ್ ಗಿವ್ ಮಿ ಒನ್ ಹಗ್. ಅದಕ್ಕೆ ಬಸ್ರಿ ಪಿಕ್ ಮಾಡ್ದಂಗ್ ಮಾಡ್ತಿ? ಅದಲ್ಲ ರೀ, ಹಗ್ ಹಗ್. ಓ ಹಗ್ಗ ಅಲ್ಲಿ ಹಿಂದೆ ನೋಡ್ ತಗೊಂಡು ಉರ್ಲಾಕ್ಯ. ಅದಲ್ಲ ರೀ, ನಿಮ್ಮ ಒಂದು ಹಗ್ಗು ನನ್ನ 100 ಪೆಗ್ಗಿಗೆ ಸಮ ರೀ. ಈ ಸೋರ್ಸ್ ಎಷ್ಟು ಬೇಕು ಹೊಡೆದಿನಿ ಹಂಗಾದ್ರೆ? ಅಂದಿನ್ರಿ ಪ್ರಾಸ ಇರ್ಲಿ ಅಂತ. ಪ್ರಾಸ ಇದ್ರ ಅಲ್ಲೇನ್ರಿ ಸರಸ? ಪ್ರಾಸ ಹೋಗ್ಲಿ, ಸರಸ ಯಾಕೆ? ಇದಕ್ಕೇನು ಕಮ್ಮಿ ಇಲ್ಲ. ನೀನು ಹೊಗ ನಿನ್ನ ಹೆಂಗ್ ಹೊಡಿತಲ್ಲ ನೋಡ್ರಿ ನೋಡ್ರಿ. ಇವ ಹಿಂಗ್ ಮಾಡೋದ್ಕನ ನನಗ್ ಮೊನ್ನೆ ಬ್ಯಾಸರಾಗಿ ಗುಡ್ಡದ ಮೇಲಿಂದ ಬಿದ್ದು ಸಾಯಕ್ ಹೋಗಿದ್ದೆ. ಸರ ಸಾಯಕ್ ಹೋದಳು, ಮತ್ತೆ ಯಾಕೆ ವಾಪಸ್ ಬಂದು ಕೇಳ್ರಿ? ಬಿಸಿಲು ಜಾಸ್ತಿ ಆಗೈತೆ ಅಂತ ವಾಪಸ್ ಬಂದೆ. ಇನ್ನೇನ್ ತಗೊಂಡು ಹೊಡಿಬೇಕು ನನ್ನ ಹೆಂಡತಿಗೆ? ಹಂಗ್ಯಾಕ್ ಮಾಡ್ತಿ? ಒಳ್ಳೆ ಹಾವಿನ ಕಂಡು ಮುಂಗುಸಿ ಮಾಡ್ದಂಗ್ ಮಾಡ್ತೀಯಲ್ಲ ಮಾರಾಯ. ಅಲ್ಲ, ಮದ್ವೆ ಆಗ ಹೊಸ್ತ್ರೊಳಗ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಿದ್ದಿ. ಈಗ ನಾನ್ ನೋಡಿದ್ರೆ ನಿನ್ಗೆ ಮೂಡ ಬರಂಗಿಲ್ಲನ? ಏನೋ ಮದ್ವಾದ ವಸ್ತ್ರ ಒಂಚೂರು ಏನೋ ನಡೆದೋಯ್ತು, ಸಣ್ಣ ಆಕ್ಸಿಡೆಂಟ್, ಮಗ ಹುಟ್ಟಿಬಿಟ್ಟ. ಪದೇ ಪದೇ ಹಂಗಾಕತ್ತೇನ? ಹೋಗೋ ಕೆಲಸ ನೋಡ್ಕೆ ಹೋಗೋ. ನನಗ ಅದೆಲ್ಲ ಗೊತ್ತಿಲ್ಲ. ನನಗ ಕೂಸು ಬೇಕಂದ್ರ ಬೇಕು. ಇವತ್ತು ಬೇಕಾ ಕೂಸು? ಬೇಕ. ಒಂದ್ ಕೆಲಸ ಮಾಡು. ಏನ? ಪಕ್ಕದ ಮನೆ ಮಾಲ ಮನಿಗ್ ಬರ್ತಾಳ ಅಂತ ಹೇಳಾಳ. ಅಲ್ಲ, ಶಿಶುವಾರಕ್ಕೆ ಹೋಗಿ ಒಂದ್ ಮಗು ತಗೊಂಡು ಆಟ ಆಡ್ಸ್ಕೇರಿ ಇಬ್ರು ಅಂತ. ಮಾಲ ಅನ್ಕೊಂಡೆ ನೆನಪಾತು. ಏನ್ರಿ ಮಕ್ಕಳ ಮನಿ ಮಾಲ ಜೊತೆ ನಿಮ್ದೇನ್ರಿ ಕಿಸಿ ಕಿಸಿ ಪಿಸಿ ಪಿಸಿ? ನಂದೇನು ಕಿಸಿ ಕಿಸಿ ಇಲ್ಲ, ಪಿಸಿ ಪಿಸಿ ಇಲ್ಲ. ಮಗುನ ಸ್ಕೂಲಿಗೆ ಸೇರ್ಸ್ಬೇಕತ್ತಲ್ಲ, ಅದ್ರ ಬಗ್ಗೆ ಮಾತಾಡಕತ್ತಿದ್ದೆ. ಅದಿರ್ಲಿ, ಆಕಿ ಗಂಡನ್ ಕೂಟ ನಿಂದೇನ್ ಕಚ್ಚ ಕಚ್ಚ ಅಂತ ಮಾತಾಡಕತ್ತಿದ್ಯಲ್ಲ? ಸ್ಕೂಲಿಗೆ ಸೇರ್ಸಕ ಮಗು ಬೇಕಿತ್ತಲ್ಲ. ಅಂದ್ರ ಒಂದ ಮಗು ಮಾಡ್ಕೊಂಡಿರಲ್ಲ, ಇನ್ನೊಂದ್ ಮಗು ಮಾಡ್ಕೊಂಡ್ರಿ ಅಂತ ಹೇಳಿದ್ರ ನನ್ನ ಗಂಡಗ ಇಷ್ಟಿಲ್ಲ ಅಂದೆ. ಎಷ್ಟಿಲ್ಲ ಅಂದಿ? ಇಷ್ಟ ಇಲ್ಲ ಅಂದೆ. ಇಷ್ಟ ಇಲ್ಲ ಅಂದ್ಯಾ? ಹಾ,
ದವಾಖಾನಿಗೆ ಹೋಗಿ ತೋರ್ಸ್ಕೊಳ್ರಿ ಎಲ್ಲ ಸರಿ ಹೋಗತಿ ಅಂತಂದ್ರು. ನೀ ಏನ್ ಅನ್ಕೊಂಡಿ? ನಾನೇನ್ ಅನ್ಕೊಂಡಿಲ್ಲವ. ಗಂಡಸರ ಬುದ್ಧಿ ಎಲ್ಲಿಗೆ ಹೋಗತ್ ಹೇಳ? ಯಪ್ಪ ನಿನ್ ಮುಖ ಏನ ಬೇ ಎದುರಿಗೆ ಹಿಂಗೈತಿ. ಇನ್ನು ಉದಾರ್ ಕಾರ್ಡ್ನಾಗ ಹೆಂಗಿರ್ಬೇಡ ನಿನ್ ಮುಖ. ಗೇಲಿ ಮಾಡ್ತೀರಿ? ನನಗಾಗಿ ಗೇಲಿ ಮಾಡ್ತೀಯ ನೀನು? ನೋಡ್ರಿ ಮಗಳ ಮಂದಿ ಮಂಚ ನೋಡಿ ಕಲೀರಿ. ಹೆಂಡತಿಗೆ 5,000 ರೂಪಾಯಿ ಸೀರೆ ತಂದು ಕೊಟ್ಟನ. ನೀ ಏನ್ ತಂದು ಕೊಟ್ಟಿಯ? ಎದ್ರ ಮನೇಲಿ ಯಾಗೋ ಹೆಂಡತಿಗೆ ಡೈವರ್ಸ್ ಕೊಟ್ಟು ನಾನು ಕೊಟ್ಟಬಿಡ್ಲೇನ? ಗೊತ್ತಳ ನಿನ್ನ. ನನಗೂ ಅದ ತರ ಹೆಂಡತಿ ಸಿಕ್ಕಿದ್ರ ನಾನು ಚಂದಾಗ ನೋಡ್ಕತ್ತಿದ್ದೆ. ನನಗೆ ಸಿಕ್ಕಿರೋದು ತೂತ್ ಮಡಿಕಿ. ತೂತ್ ಮಡಿಕಿ ಅಲ್ಲ, ಮದ್ವೆಗಿನ ಮುಂಚಿತವಾಗಿ ನನ್ನ ಫೋಟೋ ನೋಡಿ ಅಲ್ಲ ನಿಮ್ ಮದ್ವೆ ಆಗಿದ್ದು. ಮೋಸ ಸಾರ್, ಇವ್ರಪ್ಪ ನನಗೆ ಮೋಸ ಮಾಡಿಬಿಟ್ಟ ಸರ್. ಎಲ್ಲರೂ ಸೋಪ್ ಹಾಕಿ ತೊಳೆದು ಫೋಟೋ ಕಳಿಸಿದ್ರೆ ಇವ್ರಪ್ಪ ಯಾವ್ದೋ ಆ್ಯಪ್ ಹಾಕಿ ಫೋಟೋ ಕಳಿಸ್ಯಾನ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಾವುಗಡ. ಎಲ್ರೂ ಪ್ರೀತಿಯಿಂದ ಪ್ರಕೃತಿ ಪಾವುಗಡ ಪ್ರಕೃತಿ ಪಾವುಗಡ ಅಂತಾರೆ. ಅಲ್ಲಿ ನೀರಿಗೇನು ಕೊರತೆ ಇಲ್ಲ, ಅದಕ್ಕೆ ಬೇರೆ ಊರಲ್ಲಿ ವಾಟರ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ತುಂಬಾ ಸಂತೋಷವಾಗಿದ್ದೀನಿ ಅಂತ ಅನ್ಕೊಂಡಿರಕ್ಕಾಗಲ್ಲ, ಒಳಗಡೆ ತುಂಬಾ ನೋವಿದೆ ಮೇಡಮ್. ನೀವು ಹೇಳ್ತಾ ಇರ್ತೀರಾ ಲ್ಯಾಗು, ನೀನ್ ಯಾವಾಗ್ಲೂ ಬರೀ ಫಸ್ಟ್ ನೈಟು ತಂದಿಡೋದು ಇಂಥ ಸ್ಕಿಟ್ಟೇ ಮಾಡ್ತೀಯ ಅಂತ. ಈಗ ನೋಡಿ ಮೇಡಮ್, ನಾನೇನು ಅಂತ ಗೊತ್ತಾಗುತ್ತೆ. ಕರೆಂಟ್ ಬಂತು ಅನ್ಸುತ್ತೆ, ಮೋಟರ್ ಆನ್ ಮಾಡ್ಬೇಕು, ಇಲ್ಲಾಂದ್ರೆ ವಾಟರ್ಗೆ ವಾರ ಬಿಡುತ್ತೆ. ಅಯ್ಯೋ ಸಾರಿ ಸಾರಿ ಮೇಡಮ್, ಸಾರಿ ಮೇಡಮ್. ಗೊಬ್ರಿ ಪಗೋಡ, ಗೊಬ್ರಿ ಪಗೋಡ. ಇಷ್ಟು ವರ್ಷ ಆದ್ರೂ ನನ್ನ ಹೆಸರು ಪಾವುಗಡ ಅಂತ ಪೂರ್ತಿ ಹೇಳಕ್ಕೆ ಬರ್ತಾ ಇಲ್ವಲ್ಲ. ಎಲ್ಲಿ ಹೇಳಕ್ಕಾಗುತ್ತೆ? ನೀನ್ ನನಗೆ ಪೂರ್ತಿಯಾಗಿ ಸಿಕ್ಕಿ ಅಲ್ವಲ್ಲ. ಗೊಬ್ರಿ ಗೊಬ್ರಿ ಗೊಬ್ರಿ. ಅದಿರ್ಲಿ, ಹೇಗಿದ್ಯಾ? ತಿಂಗ್ಳಿಗೆ 5,000 ಸಂಬಳ ಕೊಡ್ತಾರೆ, ಈಗ 500 ಜಾಸ್ತಿ ಮಾಡಿದ್ದಾರೆ. ನೀನ್ ಹೇಗಿದ್ಯಾ? ನಾನು ಬೆಳಗ್ಗೆ ಎದ್ದ ತಕ್ಷಣ ಪೌಡರ್ ಹಾಕತ್ತೀನಿ, ಸ್ನೋ ಹಾಕತ್ತೀನಿ, ತುಟಿಗೆ ಲಿಪ್ಟಿಕ್ನು ಹಚ್ಕೋತೀನಿ. ವಯಸ್ಸು ಕಾಣಬಾರ್ದು ಅಂತ ಡೈನು ಹಚ್ಕೋತಾ ಇದ್ದೀನಿ. ಆದ್ರೆ ರಾತ್ರಿ ಹೊತ್ತು ಲಿಪ್ಟಿಕ್ ಕಳ್ಸೋರು ಯಾರು ಇಲ್ಲ ಅಂತ ನಾನೇ ಅಳಿಸ್ಬಿಟ್ಟು ಮಲಕತ್ತಾ ಇದ್ದೀನಿ. ಗೊಬ್ರಿ, ಇಷ್ಟು ವರ್ಷ ಆದ್ರೂ ಇನ್ನೂ ತಮಾಷೆ ಮಾಡೋದೇ ಬಿಟ್ಟಿಲ್ಲ ನೀನು. ಅದಕ್ಕೆ ತಾನೇ ಬೆಸ್ಟ್ ಕಾಮಿಡಿಯನ್ ಅಂತ ಸೆಲೆಕ್ಟ್ ಮಾಡಿರೋದು. ನೀನ್ ಇನ್ನೂ ಆ ಭ್ರಮೆಲೆ ಬದುಕ್ತಾ ಇದೀಯಾ? ತಮಾಷೆ ಮಾಡಿ ಸಾಕು. ಏನ್ ಮಾಡ್ಕೊಂಡಿದ್ಯಾ? ವಾಟರ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೀನಿ. ನೀನ್ ಹೇಗಿದ್ಯಾ? ನೀನಿಲ್ದೇ ಇರೋ ನಾನು, ನೀರಿಲ್ದೇ ಇರೋ ಮೀನು, ಹೇಗಿರಕ್ ಸಾಧ್ಯ ಹೇಳು? ಏ ಗೊಬ್ರಿ ಗೊಬ್ರಿ, ಈ ನೀರಿಲ್ಲ ಅಂತ ಹೇಳ್ಬಿಟ್ಟು ಈ ಮೀನು ವಿಲ ಅಂತ ಒದ್ದಾಡ್ತಾ ಇದ್ಯಾ? ಇಲ್ಲಪ್ಪ, ಯಾರೋ ಒಬ್ಬ ಪುಣ್ಯಾತ್ಮ ತೆಗೆದು ಫಿಶ್ ಟ್ಯಾಕ್ ಬಿಟ್ಕೊಂಡ. ಅದಿರ್ಲಿ, ಅವತ್ತು ನೀನು ಬಂದಿದ್ರೆ, ಬಂದಿದ್ನಲ್ಲ, ಬಂದು ನಮ್ಮ ಅಪ್ಪನ ಹತ್ರ ಮಾತಾಡಿದ್ರೆ, ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡಿದ್ನಲ್ಲ, ಅವತ್ತು ಬಂದಿದ್ರೆ, ಬಂದು ನಮ್ಮ ಅಪ್ಪನ ಹತ್ರ ಮಾತಾಡಿದ್ರೆ ನನ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲಪ್ಪ ಕೂಡ. ಗೊಬ್ರಿ ಗೊಬ್ರಿ ಗೊಬ್ರಿ, ನಾನು ನಿಮ್ಮ ಮನೆಗೆ ಬಂದಿದ್ದೆ, ನಿಮ್ಮಪ್ಪ ಸಂಜು ಅಪ್ಪನ ಹತ್ರ ಮಾತಾಡಿದ್ನಲ್ಲ. ಚಟಪ್, ನಮ್ಮಪ್ಪ ಸಂಜು ಅಪ್ಪ ಅಲ್ಲ, ಮತ್ತೆ ನಂಜಪ್ಪ. ಮತ್ತೆ ಈ ಸಂಜೀವಪ್ಪ ಯಾರು? ಮನೆ ಪಕ್ಕದವನು. ಇದ್ರಲ್ಲೇ ಗೊತ್ತಾಗುತ್ತೆ ನಿನ್ ಪ್ರೀತಿ ಅಂತದ್ದು ಅಂತ. ಆ ಉಳುಕ್ ತೆಗಿಯೋ ಸಂಜೀವಪ್ಪನ ಮನೆಗೆ ಬಂದಿದ್ಯಲ್ಲ, ಸರಿನಾ? ಆಗಿದ್ದಾಗೋಯ್ತು, ಆಗೋಗಿರೋ ಮದುವೆಗೆ ಆರ್ಕೆಸ್ಟ್ರಾ ಮಾಡಿ ಏನ್ ಪ್ರಯೋಜನ? ಸುಖವಾಗಿದ್ಯಾ? ಏನೋ ಏನೋ ಬದುಕ್ಬೇಕಲ್ಲ ಅಂತ ಬದುಕ್ತಾ ಇದ್ದೀನಿ. ಸಮಾಧಾನ ಮಾಡ್ಕೋ ಗೊಬ್ರಿ. ಇಬ್ರು ಮಕ್ಳಿದ್ದಾರೆ. ಗೊಬ್ರಿ, ನನ್ನ ಜೀವನಕ್ಕೆ ಎಳ್ಳು ನೀರು ಬಿಟ್ಬಿಟ್ಟಲ್ಲ ಗೊಬ್ರಿ. ಎಳ್ಳು ನೀರು ಎಳ್ಳು ನೀರು ಎಳ್ಳು ನೀರು. ನೀನ್ ಅವತ್ತೊಂದಿನ ನನ್ನ ಮನೆಗೆ ಬಂದು ಒಂದ್ ಲೋಟ ನೀರು ಕುಡ್ದು ನಮ್ಮ ಅಪ್ಪನ ಹತ್ರ ನಾನು ಕೇಳ್ಕೊಂಡು ಮದ್ವೆ ಆಗಿದ್ರೆ ನೀನ್ ಬಾಳಿಗೆ ಎಳ್ಳು ನೀರು ಬಿಡೋ ಪರಿಸ್ಥಿತಿ ಬರ್ತಿತ್ತಪ್ಪ ಕೂಡ. ಏನು, ಇಬ್ರು ಮಕ್ಳಿದ್ದಾರೆ, ಇಬ್ರು ಮಕ್ಳಿದ್ದಾರೆ ಅಂತ ಯಾಕೆ ನನ್ನ ಪದೇ ಪದೇ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದೀಯಾ? ಪ್ರತಿ ಕ್ಷಣ ನೀನ್ ಬರ್ತೀಯಾ, ನನ್ನ ಮದ್ವೆ ಆಗ್ತೀಯಾ, ಹನಿಮೂನ್ಗೆ ಆಮ್ಲ ಕರ್ಕೊಯ್ತೀಯ ಅನ್ಕೊಂಡಿತ್ತಪ್ಪ. ಅದು ಆಮ್ಲ ಅಲ್ಲ ಕಣೆ, ಮತ್ತೆ ಶಿಮ್ಲಾ. ನೋಡ್ದಾ, ನೀನ್ ಚೇಂಜ್ ಆದಂಗೆ ಆಮ್ಲ ತಗೋಗಿ ಸಿಮ್ಲ ಮಾಡ್ಬಿಟ್ಟಿದ್ದಾರೆ. ಗೊಬ್ರಿ ಗೊಬ್ರಿ ಗೊಬ್ರಿ, ಪ್ರತಿದಿನ ನೀನ್ ಬರೋ ದಾರಿಗಾಗಿ ಕೊರ್ಗಿ 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 ಇಬ್ರು ಮಕ್ಳಿದ್ದಾರೆ. ಇಬ್ರು ಮಕ್ಳಿದ್ದಾರೆ. ನಿನಗೆಲ್ಲ ನನಗೂ 2 ಮಕ್ಳಿದಾವೆ.
ಗೊಬ್ರಿ ಅದಿರ್ಲಿ, ಈಗೇನ್ ಮಾಡೋದ? ಹೋಟ್ಲಿಗೆ ಹೋಗೋಣ. ಹೋಗಿ ಕೇಸರಿ ಬಾತು, ಉಪ್ಪಿಟ್ಟು, ಗೋಡಂಬಿ, ದ್ರಾಕ್ಷಿ ಅಂತ ಏನಾದ್ರು ಯಾವಾಗ್ಲೂ ತಮಾಷೆನೇ ಅಲ್ವಾ ನಿನ್ಗೆ? ಮತ್ತಿನ್ನೇನು ಓಡೋಗೋಣ? ಮತ್ತಿನ್ನೇನ್ ಗೊಬ್ರಿ, ಇಬ್ರು ಸೇರಿ ಮದ್ವೆ ಆಗೋಣ. ಮದ್ವೆನಾ? ಮದ್ವೆನಾ? ಯಾಕೆ ಈ ನೀರಿಗೆ ಈ ಮೀನ್ ಇಷ್ಟ ಇಲ್ವಾ? ನಾನು ಎಷ್ಟು ದಿನ ಅಂತ ಫಿಶ್ ಟ್ಯಾಂಕ್ ಒಳಗೆ ಸಾಯ್ಲಿ, ನನಗೂ ಸಮುದ್ರದಲ್ಲಿ ತೇಲ್ಬೇಕು ಅಂತ ಆಸೆ ಇಲ್ವಾ? ಆದ್ರೆ ನಮ್ಮಿಬ್ರು ಮದ್ವೆಗೆ ಈ ಸಮಾಜ ಒಪ್ಪುತ್ತಾ? ಸಮಾಜ ಸಮಾಜ ಸಮಾಜ. ನಿಮ್ಮ ಅಪ್ಪನ ಮನೆ ಅನ್ಕೊಂಡು ಸಂಜೆ ಅಪ್ಪನ ಮನೆಗೆ ಹೋದಾಗ, ಅಯ್ಯೋ ಅಪ್ಪ ಇದು ಸಂಜೆ ಅಪ್ಪನ ಮನೆ, ನಂಜಪ್ಪನ ಮನೆ ಅಲ್ಲ ಅಂತ ಬಂದ್ ಹೇಳಿತ್ತಾ ಈ ಸಮಾಜ? ನೀನು ಸಿಮ್ಲಾನ ಆಮ್ಲ ಅನ್ಕೊಂಡಾಗ ಬಂದು ಕಾಗುಂಟ ತಿದ್ದಿತ್ತ ಈ ಸಮಾಜ? ಫಿಶ್ ಟ್ಯಾಂಕ್ ಅಲ್ಲಿ ನೀರ್ ಖಾಲಿಯಾಗಿ ಮೀನು ವಿಲ ವಿಲ ಅಂತ ಒದ್ದಾಡ್ತಾ ಇರ್ಬೇಕಾದ್ರೆ ಬಂದು ನೀರ್ ಬಿಟ್ಟಿತ್ತ ಈ ಸಮಾಜ? ಯಾವ ಸಮಾಜದ ಬಗ್ಗೆ ಮಾತಾಡ್ತಾ ಇದೀಯ ಗೊಬ್ರಿ? ಅಲ್ಲಪ್ಪ ಗೌಡ, ನನ್ನ ಮಕ್ಕಳು. ಮಾತಾಡ್ಬೇಡ ನೀನು. ಅಲ್ಲ, ನನ್ನ ಮಕ್ಕಳು. ನನಗೆಲ್ಲ ಅರ್ಥ ಆಯ್ತು. ಆದ್ರೆ ನಾವಿಬ್ರು ಮದ್ವೆ ಆಗಕ್ಕೆ ಸಾಧ್ಯನಾ? ಸಾಧ್ಯ. ಆದ್ರೆ ನಿಂತು ನಮ್ಮಿಬ್ರು ಮದುವೆ ಮಾಡ್ಸಕ್ ಇಲ್ಲಿ ಯಾರು ಇಲ್ವಲ್ಲ? ನಾನಿದ್ದೀನಿ. ನಿಮ್ಮ ಮದುವೆನ ನಾನ್ ಮಾಡಿಸ್ತೀನಿ ಕಣ್ರು. ನೀವ್ ಯಾಕೋ ತಲೆ ಕೆಡ್ಸ್ಕೋತೀರಾ? ನಿಮ್ಮ ಮದ್ವೆನ ನಾನೇ ನಿಂತು ಮಾಡಿಸ್ತೀನಿ ಕಣ್ರು. ಯಾಕೆ ಅಂದ್ರೆ ನಾನು ಇದೇ ಸ್ಟೇಜ್ ಮೇಲೆ ಕಂಡ್ರು ಮದ್ವೆ ಆಗಿದ್ದು. ನೋಡ್ರು ನೋಡ್ರು ಇರೋ ಇಲ್ಲಿ ಕೂತಿರೋರೆ ನಮ್ಮ ಅಪ್ಪ, ಅಮ್ಮ, ತಂಗಿ, ತಮ್ಮ, ಬಂಧು ಬಳಗ ಕಂಡ್ರು. ನೋಡು, ಇವರೆಲ್ಲರ ಆಶೀರ್ವಾದನೆ ನಿಮ್ಮಿಬ್ರಿಗೂ ಅಕ್ಷತೆ ಕಂಡ್ರು. ಅಣ್ಣ, ನಾನು ನಿಮ್ಮ ಮದ್ವೆ ಮಾಡಿಸ್ತೀನಿ ಕಂಡ್ರು. ಅಣ್ಣ, ಈ ಮದುವೆಗೆ ಹಿರ್ರಪ್ಪ, ಈ ಮದುವೆಗೆ ನಮ್ಮ ಮಕ್ಕಳು ಒಪ್ತಾರ? ನಿಮ್ ಮಕ್ಕಳು ಒಪ್ತೇ ಇದ್ರೆ ಏನೋ, ನಿಮ್ ಮಕ್ಕಳು ಅಷ್ಟೇ ನಾನು ನಿಂತು ಒಪ್ಪಿಸ್ತೀನಿ ಕಂಡ್ರು. ಅಣ್ಣ, ಅಲ್ಲ ಆರ ತುರಾಯಿ ಮಂತ್ರ ಏ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಇವ್ರೇ ಬನ್ನಿ, ಇವ್ರೇ ಬನ್ನಿ, ಬನ್ನಿ ಇವ್ರೇ ಬನ್ನಿ. ನಮ್ ತೋಟದಣ್ಣ? ಇದು ನಿಮ್ ತೋಟದೇನಾ? ಖಂಡಿತ ಸಾರ್, ನಿಜವಾಗ್ಲು ನಾನೇ ನನ್ ಕೈಯಾರ ಗೊಬ್ಬರ ಹಾಕಿ, ನಾನೇ ನನ್ ಕೈಯಾರ ಪಾವುಗಡ ನೀರ್ ಹಾಕಿ, ನಾನೇ ಬೆಳೆಸಿರೋಂತ ಹೂವ, ನಾನೇ ಕಟ್ಟಿರೋಂತ ಹೂವ ಕಂಡ್ರು. ತಗೊಳ್ರು ತಗೊಳ್ರು. ಚಪ್ಪಳೆ 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 ಬನ್ನಿ, ಚಪ್ಪಳೆ ಬನ್ನಿ, ಚಪ್ಪಳೆ. ಗೊಬ್ರಿ, ಹಿರಿಯರ ಆಶೀರ್ವಾದ ತಗೊಳಲ್ವಾ? ತಗೊಳ್ಳೋಣ ಮತ್ತೆ. ಇಲ್ಲಿ ಕಂಡ್ರು, ಇಲ್ಲಿ ಕಂಡ್ರು. ಹೋಗೋ, ಒಳ್ಳೇದಾಗ್ಲಿ ಕಂಡ್ರು, ಒಳ್ಳೇದಾಗ್ಲಿ ಕಂಡ್ರು. ಒಳ್ಳೆದ ಚಪ್ಪಾಳೆ ಬಡಿರೋ. ಬರಿವೋಳು 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 ಬರಿವೋಳು. ಅತ್ತೆ, 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 ನಿಮ್ ತರನೇ ಮಗು ಹುಟ್ಲಿ ಅಂತ ಆಶೀರ್ವಾದ ಮಾಡತ್ತೆ. ಏನ್ ಮಾಡ್ತಾ ಇದೀಯ? ನಾಟಕ ತಾವ್ನಿ. ಆಶೀರ್ವಾದ ತಗೋ, ಆಶೀರ್ವಾದ ಮಾಡಿ. ಗುರು ಸರ್, ನನಗೆ ನಿಮ್ಮಿಂದಲೇ ಮಗು ಆಗ್ಬೇಕು. ಅಲ್ಲ, ನಿಮ್ ತರ ಒಂದ್ ಗಂಡು ಮಗು ಬೇಕು ಅಂತ ಕೇಳ್ದೆ. ಆಶೀರ್ವಾದ ಮಾಡಿ ಸರ್. ಆದ್ರೆ ಗೊಬ್ರಿ, ಕೂದ್ಲಿಷ್ಟು ಬೇಡ. ನಾನು ಹುಟ್ಟುವಾಗಲಿ ಇಷ್ಟು ಕೂದ್ಲಿರ್ಲಿಲ್ಲಮ್ಮ, ಟೆನ್ಷನ್ ಮಾಡ್ಕೋಬೇಡ.